ಗುಡ್ ಮಾರ್ನಿಂಗ್. ನಾವಿವತ್ತು ವಾರ್ಕಳ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಸೊ ನಾವಿವಾಗ ವಾರ್ಕಳ ಹೋಗ್ತಾ ಇದ್ದೀವಿ. ಮತ್ತೆ ಪ್ರೆಸೆಂಟ್ ನಾವು ಟ್ರೈನಲ್ಲಿ ಇದ್ದೀವಿ. ಯಾವ ಸ್ಟೇಷನ್ ಅಲ್ಲಿ ಇದೀವಿ ಕಪ್ಪ? ಅಲ್ವಾ ಅಲ್ವಾನ ತೋರಿಸ್ಬಿಡು ಒಂದ್ಸತಿ. ಸೊ ನಾವು AC ಕೋಚಲ್ಲಿ ಇದ್ದೀವಿ. ನಾನಂತೂ ನಿದ್ದೆನೇ ಮಾಡಿ ನಾನು ಇಲ್ಲ ಗೈಸ್, ನಿಜ ಹೇಳ, ಅವಳು ನಿದ್ರೆ ಮಾಡಿದಾಳೆ, ಬಟ್ ಸುಮ್ನೆ ಸುಳ್ಳು ಹೇಳ್ತಿರೋದು. ನಾನು ನಿಜ ನಿದ್ದೆ ಮಾಡಿ ಈ ತಾತ ಈ ತಾತ ಅವನೆಲ್ಲ ಐತೆ ಅವನಿಗೆ. scolded him last night, that's why. ಏನ್ ಹೇಳೋದ ನೆಕ್ಸ್ಟ್ ಗೈಸ್? ಇವಾಗ ಗೊತ್ತಾಗುತ್ತೆ ಮುಂದೆ ಇನ್ನು 10 ಸ್ಟೇಷನ್ ಇದೆ. 10 ಸ್ಟೇಷನ್ ಆದ್ಮೇಲೆ ವಾರ್ಕಳ ಸಿಗೋದು. ಹಂಗೆ ಸೀನರಿ ವ್ಯೂ ಹೇಳಿ ಮಿಸ್ಸಸ್ ಗಗನ. ನಾನು ಎಷ್ಟು ಅನ್ಕಂಫರ್ಟಬಲ್ ಆಗಿ ಕೂತಿದ್ದೀನಿ ನೋಡು, ಆಗ್ತಿರ ನನಗೆ. ಕಪ್ಪೆಯಲ್ಲಿ ಬ್ಲಾಗ್ ಹಿಂದೆ ಏನೋ ಕಳ್ಳಾಟ ಮಾಡ್ತಾ ಇದ್ದಾನೆ, ಬಟ್ ಸ್ಟಿಲ್ ನನಗೆ ಗೈಸ್ ಕ್ಯಾಮ್ರಾದಲ್ಲಿ ಸ್ವಲ್ಪ ಡಿಸೆನ್ಸಿ, ಬ್ಯಾಕ್ ಗ್ರೌಂಡ್ ಅಲ್ಲಿ ಫುಲ್ಲು ಇದು. ರೈಟ್. ಏ ತಾತ ಬೈದ್ಬಿಟ್ರು ಗೈಸ್ ನನಗೆ. ಚೆನ್ನಾಗಿ ಬೈದ್ರು. ಏನಕ್ಕೆ ನಿಂತಿದ್ಯಾ? ನಾನೇನು ಮಾಡಿ ಅಲ್ಲಿಲ್ಲ ತಾನೆ. ಈ ಗ್ರೂಪ್ ಅಲ್ಲಿ ಒಳ್ಳೆ ನಿದ್ರೆ ಹೊಡೆದಂದ್ರೆ ಇವನೇ ಗೈಸ್. ತರುಣಯ್ಯಪ್ಪ ಕಪ್ಪೆ ಅವರಿಬ್ರು. ಏನಿಲ್ಲ ಗೈಸ್, ನಾನ್ ಮಲ್ಕೊಂಡಿದ್ದು ಇವ್ರು ಮಲ್ಗೋಕ್ಕಿಂತ ಮುಂಚೆ. ಏನು ಮಚ್ಚ ಏನು ಮಲ್ಗಿದ್ ನಾನು. ಇವರೆಲ್ಲ 2 ಗಂಟ ಮಾತಾಡ್ತಿದ್ರು. ನಾನೊಂದು 12:30 ಗಗನ ನಾನು ಒಟ್ಟಿಗೆ ಮಲ್ಗಿದ್ದು ಒಂದೇ ಟೈಮ್ಗೆ. ಎದ್ದಿದ್ದು ಕಪ್ಪೆ ಎದ್ದಾಗ. ಮಾತಾಡ್ಬೇಕು. ಬೈದ್ರ ಏನಕ್ಕೆ ನಿಂತಿದ್ಯಾ? ಇಡೀ ಇಷ್ಟು ನಮ್ದು ಅವ್ರ ಅಷ್ಟೇ ಇದಲ್ವ? ನಾನ್ ಸೆನ್ಸ್ ಅಂತ ಬೈದ್ರು. ಅವ್ರು ಡಿಸ್ಟರ್ಬ್ ಆಗ್ತಿತ್ತಂತ. ಯಾವ ಡಿಸ್ಟರ್ಬ್ ಅಂತದೇನು ಮಾಡಿಲ್ಲ ಗುರು ನಾನು. ನೋಡಿ ಚಿನ್ನ ಎದ್ದಿಲ್ಲ. ಚಿನ್ನ ಇಲ್ಲ, ಇನ್ನ ಎದ್ದಿಲ್ಲ. ಚಿನ್ನ ಒಳ್ಳೆ ನಿದ್ರೆನ ಚಿನ್ನ. ಪರವಾಗಿಲ್ಲ. ಯಾರ ಬಂದ್ರು ಎಚ್ಚರ ಹೋಯ್ತಿತ್ತು, ಭಯದಲ್ಲಿ ಎತ್ಕಿತ್ಕೋಗ್ಬಿಡ್ತಾರ ಅಂತ. ಹೌದಾ? ಅಲ್ಲೇ ಬೇರೆ ಅಲ್ವಾ, ಜರ್ಕ್ ಹೊಡ್ದಾಗೆಲ್ಲ ಟ್ರೈನು ಎಚ್ಚರ. ಸುಮ್ನೆ ಹೇಳ್ತಿಲ್ಲ. ಯಾರು? ಆ ಕಡೆ ಇರೋರು. ಏನಂತ? ಅಲ್ಲ, ಎದ್ದೇಳ್ತಿಲ್ಲ ಅಂತ. ಗುರು ನನ್ಗೆ ಅವಂದೇ ಭಯ. ಅವನೇ ಹೆವಿ ಓಡಾಡ್ತಿದ್ದು. ಸರಿ ಬಾಯ್, ಆಮೇಲೆ ತಿಂಡಿಲ್ ಸಿಗದ. ಓಕೆ, ಸೊ ಬಾಯ್ ಗೈಸ್. ವಾರ್ಕಳಗೆ ರೀಚ್ ಆದ್ವಿ ಈಗ ಒಂದು ಫ್ಯೂ ಮಿನಿಟ್ಸ್ ಬ್ಯಾಕ್. ನೋಡಿ ಮಳೆ ಎಲ್ಲ ಬರ್ತಾ ಇದೆ. 16 hours 38 minutes ಕೂತು ಟ್ರಾವೆಲ್ ಮಾಡಿ ಬಂದ್ವಿ. ಫೈನಲಿ ವಾರ್ಕಳಗೆ ಬಂದ್ವಿ. ವಾರ್ಕಳ ಶಿವಗಿರಿ. ಈಗ ಇಲ್ಲಿ ಮಗ ಸ್ಟೇಗೆ ಹೋಗ್ಬೇಕಲ್ವಾ, ಅದೇ ಸ್ಟೇಗೆ ಹೋಗ್ಬೇಕು ಈಗ. ಅಷ್ಟೇ, ಸ್ಟೇಗೆ ಹೋಗಿ ಸಿಗುವ. ಬಾಯ್. ಇವಾಗ ರೆಸಾರ್ಟ್ ಹತ್ರ ಹೋಗ್ತಾ ಇದ್ದೀವಿ. ರೆಸಾರ್ಟ್ ಇಲ್ಲ, ಸಾರಿ, ರೆಸಾರ್ಟ್ ಅಲ್ಲಿ ಆಗಿಲ್ಲ. ಇದೊಂದು ಆಟೋ, ಅದೊಂದು ಆಟೋ 150 ಆಗಿದೆ. ಒಂದು ಆಟೋ 150. ಶೇರಿಂಗ್ ಆಟೋ ನಾರ್ಮಲ್ ಆಟೋನ? ನೀವು ಹೋಗಿ ಸಿಗುವ. ಮೈಕ್ ಗೈಸ್, ಇದೇ ನಮ್ ಸ್ಟೇ. ಬೀಚ್ 2 ವಿಲ್ಲಾ ಇಲ್ಲ, ಸಿ ಬೀಚ್ ವಿಲ್ಲಾ. ಇದು ಫುಲ್ ವಿಲಾನೇ ಇರೋದು. ಫುಲ್ ಲೈನಲ್ಲೆಲ್ಲ ಫುಲ್ ಎಲ್ಲ ಸ್ಟೇನೇ ಇರೋದು. ವಿಲ್ಲಾ ಟೂರ್ ಕೊಡ್ತೀವಿ, ಬನ್ನಿ ಹೋಗ. ಬನ್ನಿ. ಇದು ಲಿವಿಂಗ್ ಏರಿಯಾ, ಹಾಲು, ಟಿವಿ ಇದೆ ಗೈಸ್, ನೀವು ನೋಡ್ತಿರ್ಬೋದು. ಗೈಸ್ ಇದು ಫಸ್ಟ್ ರೂಮ್ ಇದು. ಈ ಒಂದು ರೂಮಲ್ಲಿ 2 ಬೆಡ್ ಇದೆ ಮಚ್ಚ. ನೋಡಿ, 2 ಬೆಡ್ ಇದೆ. ಬಾತ್ರೂಮ್ ತೋರ್ಸೋದ? ಹ್ಯಾಪಿ ಅಂತೆ. ಎಸಿನೂ ಐತಿ ಇಲ್ಲಿ, ಬಟ್ ಎಸಿ ಓಕೆ ಬ್ರೋ. ಓಕೆ ಅದು ಇನ್ನೂ ಚೆನ್ನಾಗಿರ್ಬೇಕು ಮಕ್ಕಳಿಗೆ. ಆಮೇಲೆ ಡಿಸೈಡ್ ಮಾಡೋದ ಸುಮ್ಮನೆ.
ರೂಮ್ಗೆ ಕಿತ್ತಾಟ ಆಗಿದೆ ಗೈಸ್ ಇಲ್ಲಿ. ರೂಮ್ಗೆ ಕಿತ್ತಾಟ ಆಗಿದೆ. ನಮ್ಗೆ ಬೇಕು. ಎಲ್ಲ ಮನೆ ಫುಲ್ ಚೆನ್ನಾಗಿದೆ. ಗೈಸ್ ಡೈನಿಂಗ್ ಏರಿಯಾ. ಎಲ್ಲ ಐಟಮ್ಸ್ ಇದೆ, ಮಾಡ್ಕೋಬಹುದು. ಗ್ಯಾಸ್ ಇಟ್ಟಿದ್ದಾರೆ, ಫ್ರಿಜ್ ಇದೆ, ಮಾಡ್ಕೋಬಹುದು ನಾವು. ಫ್ರಿಜ್ ಏನು ಎಲ್ಲ ಖಾಲಿ ಮಾಡಿದ್ದೀವಿ. ಎಕ್ಸ್ಟ್ರಾ ಬೆಡ್ ಇದೆ ನೋಡಿ. ಈಗ ನಡೀತಿದೆ, ಒಂದು 5 ನಿಮಿಷ ಹೋಗಿದ್ದೆ ಅಷ್ಟೊತ್ತಿಗೆ. ಹಿಂದ್ಗಡೆ ಜಾಗನೂ ಆಯ್ತಾ? ಹಿಂದ್ಗಡೆ ಬಾರ್ಬಿಕ್ಯೂ ಮಾಡ್ಬೋದು. Suprit is doing bed check. Come on, Kape. Woo! This one, Kape. Woo! ಮಚ್ಚ ಇಲ್ಲ ಮಚ್ಚ ಫುಲ್ಲಿ ಜೋಶು. ಏನ್ ಸಗದೈತೆ ಗುರು, 2 ದಿವಸ ಇಲ್ಲೇ ಇರ್ತೀವಲ್ಲ. ಗೈಸ್ ಫಸ್ಟ್ ರೆಡಿ ಆಗಿ ಇವಾಗ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು. ಇಲ್ಲಿ ನೋಡಿ ವ್ಲಾಗ್ ಅಪ್ಲೋಡ್ ಆಗ್ತಿದೆ ನಿನ್ನೆದು. ಗೈಸ್ ಪನ್ನೀರ್ ಫ್ರೈಡ್ ರೈಸ್, ಶೇಜ್ವಾನ್ ಫ್ರೈಡ್ ರೈಸ್, ವೆಜ್ ನೂಡಲ್ಸ್ 4 ಜನ ತಿಂತಾ ಇದ್ದೀವಿ. ನಮ್ಮ ಬ್ಲಾಗ್ಗೆ ಹಾಕ್ಕೊಂಡಿದ್ದೀವಿ. ಗೈಸ್ ನೈಟು ಊಟ ಮಾಡಿಲ್ಲ, ಬೆಳಿಗ್ಗೆ ತಿನ್ನೋದಿಲ್ಲ. ಓನ್ಲಿ ಸ್ನ್ಯಾಕ್ಸು. ಅವರಿಬ್ಬರು ಇನ್ನೂ ರೆಡಿ ಆಗ್ತವ್ರೆ. ನಾವು ಸ್ನಾನ ಮಾಡಾಯ್ತು. ಓಕೆ, ಸಿ ಯು, ಟಾಟಾ, ಬಾಯ್. ಆಮೇಲೆ ರಶ್ ಜಾಸ್ತಿ. ಗೈಸ್ ಅನಂತ ಪದ್ಮನಾಭಗೆ ಎಲ್ಲ ರೆಡಿ ಆಯ್ತು. ಇಲ್ಲಿ ಚಿನ್ನಿ ಓಡಿಸ್ಬಿಟ್ಟು ತೋರ್ಸಿ. ಈ ಕಡೆ ಬಾ, ಲೈಟ್ ಇಲ್ಲ ಅಲ್ಲಿ. ಇರೋ ಈ ಕಡೆ ಹೋಗ್ತೀನಿ. ಗೈಸ್ ಔಟ್ಫಿಟ್ ನೋಡಿ ಗೈಸ್, ಚೆನ್ನಾಗಿದ್ಯಾ? ಸೂಪರ್. ಬನ್ನಿ ಇಲ್ಲಿ ಇನ್ನೊಬ್ರದ್ದು ಔಟ್ಫಿಟ್ ತೋರಿಸ್ತೀನಿ. ಇಲ್ಲಿ ನೋಡಿ, ವಿಕ್ಕಿ ಬೈದು ಫುಲ್ ದಿಲ್ದಾರ್ ಆಗಿದ್ದಾರೆ ತೋರ್ಸಂಗೆ. ಗೈಸ್ ಇಲ್ಲಿ ನೋಡಿ ಔಟ್ಫಿಟ್ ಇವ್ರದ್ದು. ಶೇಡ್ಸ್ ಕೊಡೋಣ ಔಟ್ಫಿಟ್ ಕೆಲವು. ಔಟ್ಫಿಟ್ ಇದು, ಈ ಅಕ್ಕನ ಔಟ್ಫಿಟ್, ಇಲ್ಲಿ ದೊಡ್ಡಕ್ಕನ ಔಟ್ಫಿಟ್. ದೊಡ್ಡಕ್ಕನ ಔಟ್ಫಿಟ್ ನೋಡ್ರಪ್ಪ. ಬ್ಯಾಕ್ ಸೈಡ್ ತೋರಿಸ ಬನ್ನಿ ಗೈಸ್. ಬನ್ನಿ ಬ್ಯಾಕ್ ಸೈಡ್ ತೋರಿಸಿ. ಹೌದಾ? ತೋರಿಸಿಲ್ಲ. ಬ್ಯಾಕ್ ಸೈಡ್ ಮಿಸ್ ಆಗ್ಬಿಟ್ಟಿತ್ತು ಗೈಸ್. ಬ್ಯಾಕ್ ಸೈಡ್ ಒಂದು ತೋರಿಸ್ಬಿಟ್ಟು ಬನ್ನಿ. ಫುಲ್ಲು ಈ ತರ ನೇಚರ್ ಇದೆ ಬ್ಯಾಕ್ ಸೈಡ್. ಇದು ಬಾವಿ, ಇದು ಕ್ರೋಗಳಿದೆ. ಪದ್ಮನಾಭಸ್ವಾಮಿ ಟೆಂಪಲ್ಗೆ ಹೋಗ್ಬೇಕು. ಅದು ಇಲ್ಲಿಂದ 47 ಕಿಲೋಮೀಟರ್ ಏನೋ ಇದೆ. ಏನ್ ಗೈಸ್? ಏನಿಲ್ಲ, ಇವಾಗ ಸ್ಟೇಯಿಂದ ರೈಲ್ವೆ ಸ್ಟೇಷನ್, ದ್ವಾರಕಾ ರೈಲ್ವೆ ಸ್ಟೇಷನ್ಗೆ. ಇಲ್ಲಿಂದ ತಿರುವನಂತಪುರಂಗೆ ಒಬ್ಬರಿಗೆ 10 ರೂಪೀಸ್ ಟಿಕೆಟ್ ಇದೆ ಪ್ಯಾಸೆಂಜರು. 1 ಅವರ್ ಆಗ್ಬೋದು. 47 ಕಿಲೋಮೀಟರ್ಸ್ ಇದೆ. ನೀಟಾಗಿ ಇಟ್ಟಿದ್ದಾರೆ ಅಂದ್ರೆ ಎಕ್ಸ್ಪ್ರೆಷನ್ ಸೂಪರ್ ಆಗಿ ಇಟ್ಟಿದ್ದಾರೆ ಗೈಸ್. ಇದು ತ್ರಿವೇಂದ್ರಂ ರೈಲ್ವೆ ಸ್ಟೇಷನ್ ಸೆಂಟ್ರಲ್ ಇಂದ ಇಲ್ಲಿಗೆ 45 ರೂಪಾಯಿ ಒಂದು ಆಟೋ. 2 ಆಟೋಗೆ 45 ನೀವೇ ಪ್ಲೇಸ್ ಮಾಡ್ಕೊಬಿಡಿ. ಬಂದಿದ್ದೀವಿ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ಗೆ. ತುಂಬಾ ರಶ್ ಇರುತ್ತೆ ಅಂತ ಹೇಳಿದ್ರು ಆಟೋ ಡ್ರೈವರ್ ಅಂಕಲ್. ಇಲ್ಲಿ ನೋಡಿದ್ರೆ ರಶ್ ಏನಿಲ್ಲ. ಸರಿ, ಇಲ್ಲಿ ಪಕ್ಕ ಅಲೋವಿಲ್ಲ. ಕ್ಲಾಕ್ ರೂಮಲ್ಲಿ ಎಲ್ಲ ಡಿಜಿಟಲ್ ಐಟಮ್ಸ್ ಎಲ್ಲ ಇಟ್ಬಿಟ್ಟು ಹೋಗ್ಬೇಕು. ಹೋಗಿ ದರ್ಶನ ಆದ್ಮೇಲೆ ಸಿಗ್ತೀವಿ. ಬಾಯ್. ಈಗ ದರ್ಶನ ಆಯಿತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಎಲ್ಲ ನೀಟಾಗಿ ಎಲ್ಲ ಕ್ಲೀನಾಗಿ ಆಗಿದೆ. ಅಂದರೆ ತುಂಬ ಹಿಸ್ಟಾರಿಕಲ್ ಏನ್ಷಿಯಂಟ್ ಟೆಂಪಲ್. ಚೆನ್ನಾಗಾಯ್ತು ದರ್ಶನ ನೋಡಿ. ತುಂಬ ಚೆನ್ನಾಗಿತ್ತು. ಆದರೆ ಆ ಡೋರ್ಸ್ ಎಲ್ಲ ನೋಡೋಕೆ ಸಿಕ್ಕಿಲ್ಲ. ಫಸ್ಟ್ ಅವ್ರಿಗೆ ಅರ್ಥ ಮಾಡಿ ಹೇಳ್ಬೇಕು. ಡೋರ್ಸು ಏನಂದ್ರೆ ಎಲ್ಲ ಅಂಡರ್ ಗ್ರೌಂಡ್ ಅಲ್ಲಿ ಇರೋದಂತೆ ಡೋರು. ನಾನು 6 ಡೋರ್ಸ್ ಇದೆಯಂತೆ. 6 ಅಲ್ಲಿ 5 ಓಪನ್ ಇದೆಯಂತೆ, 1 ಓಪನ್ ಇಲ್ಲ ಅಂತೆ. ಬಟ್ ಕಂಪ್ಲೀಟ್ ಎಲ್ಲ ಒಳಗೆ ಅಂಡರ್ ಗ್ರೌಂಡ್ ಅಲ್ಲಿ ಇರೋದಂತೆ 6 ಡೋರ್ಸ್.
ಚೆನ್ನಾಗಿತ್ತು. ಅವರೇ ಕರೆದು ಹೇಳಿದ್ರು ಈ ಥರ ಅಂದ್ಬಿಟ್ಟು ನೀಟಾಗಿ ಎಕ್ಸ್ಪ್ಲೇನ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಇವಳು ಈ ಥರ ಡ್ರೆಸ್ ಗೈಸ್ ಈ ಥರ ಬಂದರೆ ನೀವು ಬಿಡಲ್ಲ. ಧೋತಿ ಕಟ್ಕೋಬೇಕು. ಈ ಥರ ಅವಳಿಗೆ ಆ್ಯಕ್ಚುಲಿ ಸ್ಯಾರಿ ಹಾಕೊಂಡು ಬನ್ನಿ. ಅವಳಿಗೆ ಹೇಳಿದ್ವಿ ಗಾಯ್ಸ್ ಹಾಕ ಬರಬಾರ್ದು ಸೀರೆ ಹಾಕೋ ಅಂತ, ಬಟ್ ಅವಳು ಬರೋದೇ ಇಲ್ಲ ಅಂತೆಲ್ಲ ಆಟ ಹಿಡ್ದಿದ್ದು. ಕೊನೆಗೂ ಹಾಕಿಸಿದ್ವಿ. ಅವಳು ಗೆಟಪ್ ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ ಅಷ್ಟೇ. ಥರ ಧೋತಿ ಹಾಕೋಬೇಕು ಅವಳದು ಅಕ್ಕಂದು ನನ್ನ ಫೋನ್ ಅವಳು ಹೇಳಿದ್ಲ ಅವಳು ಇಲ್ಲ ಇವಳು ಹೇಳಿಲ್ಲ. ಅದೇ ಹೇಳಿದೆ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಓಕೆ, ನೆಕ್ಸ್ಟ್ ಏನಂತ ಇನ್ನು ಡಿಸೈಡ್ ಆಗಿಲ್ಲ. ಟ್ರೈನು 6:30 6:35 ಆಗಿತ್ತು. ಅದಕ್ಕೆ ಇವಾಗ ನೋಡಬೇಕು ಹೆಂಗೆ ವಾಪಸ್ ಹೋಗೋದು ಅಂತ. ಇವಾಗ ಸ್ಟೇ ಹೋಗ್ಬೇಕಾ? ಸ್ಟೇ ಮೋಸ್ಟ್ ಪ್ರಾಬ್ಲಬಿ ಹೋಗ್ತಾ ಇದು ತೊಗೋಬೇಕು, ಸ್ಕೂಟೀಸು ರೆಂಟ್ ಮಾಡಬೇಕು. ನೋಡೋಣ ಇವತ್ತಾ ನಾಳೆನಾ ಅಂತ. ಗೈಸ್ ನಾನು ಈಗ ಫೇಸ್ ವಾಶ್ ಮಾಡಿ ಬಂದೆ, ವೈಪ್ ಮಾಡ್ಕೊಂಡಿಲ್ಲ. ನಾವು ಇವಾಗ ಬೈಕ್ ರೆಂಟಲ್ಸ್ ಹತ್ರ ಹೋಗ್ತಾ ಇದೀವಿ, ಬೈಕ್ ರೆಂಟ್ ಮಾಡಕ್ಕೆ. ಆಮೇಲೆ ಸ್ಟೇಗ್ ಹೋಗಿ ರೆಡಿ ಆಗಿ ರೆಡಿ ಏನಾಗಿಲ್ಲ, ಫ್ರೆಶ್ ಅಪ್ ಅಂದ್ರೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಈಗ ಗಾಡಿ ರೆಂಟಲ್ಸ್ ಹತ್ರ ಹೋಗ್ತಾ ಇದೀವಿ. ಸೊ ಅಲ್ಲಿಂದ ಫುಲ್ ಸುತ್ತಾಡದೆ ವಾರ್ಕಳ ರೆಂಟಲ್ಸ್ ಅವರೇ ನಮ್ಮನ್ನ ಪಿಕ್ ಮಾಡಕ್ಕೆ ಕಳಿಸಿದಾರೆ ಆಟೋದಲ್ಲಿ ನೋಡಿ. ಆಮೇಲೆ 4 ಜನ ಹೋಗ್ತಾ ಇರೋದು. ಅವರಿಬ್ರು ಅಲ್ಲೇ ಗೈಸ್ ಬೈಕ್ ರೆಂಟಲ್ಸ್ ಇದೇನೆ, ಬೈಕ್ ಕೊಂಡಿದೆ. ಬೈಕ್ ಇಸ್ಕೊಂಡು ಇವಾಗ ದೂರ ಹೋಗ್ಬೇಕು. ಗೈಸ್ ಬೈಕ್ ರೆಂಟ್ ಮಾಡ್ಕೊಂಡ್ವಿ. ಸ್ಟೇ ಹತ್ರ ಹೋಗ್ಬಿಟ್ಟು ಇವ್ರು ಇಬ್ಬರನ್ನೇ ತಾಕೊಂಡು ತಾಕೊಲ್ಲಂ ರೆಸ್ಟೋರೆಂಟ್ ಬಂದಿದ್ದೀವಿ, ನಾನ್ ವೆಜ್ ರೆಸ್ಟೋರೆಂಟು. ಇಡ್ತೀನಿ. ತಗೊಂಬಚ್ಚಿ ಹೆಲ್ಮೆಟ್. ಇಲ್ಲಿ ಊಟ ಮಾಡ್ಕೊಂಡು ನೈಟ್ ಬೀಚ್ ಹತ್ರ ಹೋಗೋದ ಅಂತ. ಬನ್ನಿ ಫುಡ್ಡು ಏನ್ ತಗೊಳ್ವಿ ಅಂತ ಹೇಳ್ತೀವಿ. ಕುಲು ಕುಲು ಕಾಕ, ಕುಲು ಕುಲು ಕಾಕ. ಇಲ್ಲೇ ನಿಂತ್ಕೊಂಡು ಇದರಲ್ಲೇ ಸ್ಕ್ರೀನ್ ಶಾಟ್ ತಗೊಂಡು ಇದರಲ್ಲೇ ತೆಗಿತೀನಿ. ಟೈಮು ನೋಡಿ, ಟೈಮು 11:24. ಇವಾಗ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಬಂದ್ವಿ ಇನ್ನೇನು ತೋರಿಸ್ತೀವಿ. ಎಲ್ಲೋ ಇದೇನಾ? ಗಾಯ್ಸ್ ಇದೆ ಬೀಚು. ಗಾಯ್ಸ್ ಇದು ಬೀಚ್ಗೆ ದಾರಿ. ನನಗೆ ತುಂಬ ದಿವಸದಿಂದ ಆಸೆ ಇತ್ತು ಬೀಚ್ ಮುಂದೆ ಕೂತ್ಕೊಂಡು ಕೋಕ್ ಕುಡಿಬೇಕು ಅಂತ. ಅದು ಇವತ್ತು ಏನಂತಾರೆ ನೆರವೇರ್ತಾ ಇದೆ ಅಂತ, ಈಡೇರ್ತಾ ಇದೆ ಇವತ್ತು. ಬಟ್ 12 ಗಂಟೆ ಕ್ಲೋಸು ಟೈಮ್. ಆವಾಗಲೇ 11:15 ಆಯ್ತಾ ಬಂತು. ಇನ್ನು ಅರ್ಧ ಗಂಟೆ ಟೈಮ್ ಇದೆ ನಮಗೆ ಅಷ್ಟೇ. ಇಲ್ಲಿ ಇವರೆಲ್ಲ ಕಾಫಿ ತಗೊಂಡಿದ್ದಾರೆ. ಸಿಪ್ ಕೊಡೋದ್ಲು. ಇಲ್ಲಿ ಫೈನಲಿ ಬೀಚ್. ಫಸ್ಟ್ ಟೈಮ್ ಇಷ್ಟು ನೈಟಲ್ಲಿ ಬರ್ತಿರೋದು ನೀನು? ಅವರೆಲ್ಲ ಅಲ್ಲಿ ಬರ್ತಿದ್ದಾರೆ ಅಲ್ಲಿ. ಬಿಟ್ಬಿಟ್ಟ ಮಚ್ಚ, ಇಡೀ ಮಚ್ಚ ಹಿಡ್ದವನ್ ಇಲ್ಲೂ ದೊಡ್ಡದೇ ಅಭಿ. ನಮಗೆ ಕಚ್ಚಲ್ಲ ಬಾರೋ, ಇಡೀ ಇದನ್ನ. ಇಲ್ಲೇ ತೋರ್ಸು ಮಚ್ಚ. ಕ್ರ್ಯಾಬ್ ಗೈಸ್ ಕಾಫಿ, ಇದು ಕೋಕ್. ಗಾಯ್ಸ್ ಡಾಗಿ ಬಂದಿಳಿ ಎದುರುಗೋದಿದ್ದಾಳೆ. ಡಾಗಿ 3 ಡಾಗಿ ಉಳಿದ್ರೆ ಹೋಗಿದೆ. ಎಲ್ಲ ಬೀಚ್ ವ್ಯೂ ಎಂಜಾಯ್ ಮಾಡ್ಕೊಂಡು ಕೂತವ್ರೆ ನಮ್ಮ ಚಿನ್ನಿ. ನಮ್ಮ ಬಾಸ್ ಇವರು. ಇನ್ನೊಂದ್ಸತಿ ರೆಡಿ 3 ನೀವೆಲ್ಲ ಜಂಪ್ ಮಾಡೋಣ, ವಿಡಿಯೋ ಮಾಡ್ಕೊತೀನಿ. ರೆಡಿ 1 2 3 ಜಂಪ್. ಅಲ್ಲಿ ಮಾತಾಡ್ತಾಳೆ ಬಂಡಿಡಮೆ ಉಂಡಂಗ ವಚನತ್ಯ ವಚನ ಹೆಚ್ಚಿ ಒಂದಚ್ಚಿ ಬಾಳವೆಂದು ಉಡಿ ಎಂದು ಬಾಳಚ್ಚಿ. ಇಲ್ಲಿ ಇವಳು ಡ್ಯಾನ್ಸ್ ಮಾಡಿ ಗಾಯ್ಸಿ. ಮಾಡು ಮನುಷ್ಯ. ಓ ಇಲ್ಲಿ ನೋಡಿ ಗಾಯ್ಸ್, ಇವನಂತೂ ಡ್ಯಾನ್ಸ್ ಇವ್ ನಮ್ ಗ್ಯಾಂಗು ಹೆವಿ ಡ್ಯಾನ್ಸ್. ನಮ್ಮ ದೊಡ್ಡಪ್ಪ ಹಿಂಗೆ ಡ್ಯಾನ್ಸ್ ಮಾಡಿದ್ರು. ಗಾಯ್ಸ್ ಏನಂದ್ರೆ ಇವನು ಅವ್ರ ಕಡೆನೆ, ಬಟ್ ಇಲ್ಲಿಗೆ ಬಂದವನಷ್ಟೇ. ನಾನು ಕಪ್ಪೆ ಜೂಟಾಡದಲ್ಲಿ ಔಟ್ ಆಗಿದ್ದೀನಿ. ನೋಡಿ ಹೆಂಗ್ ಹೊಡ್ಕೊಯ್ತವ್ರೆ ಕಪ್ಪೆ ಮಾಡಿ. ಅವ್ರಿಗೆ ಹುಡುಗಿನ ಹಿಡಿದು ಔಟ್ ಮಾಡ್ತೀವಿ. ಉಲ್ಟಾ ಪಲ್ಟಾ ಆಯ್ತದೆ ಗುರು. ಇವ್ ನೋಡಿ ಮಗ ಬಂದ. ಉಲ್ಟಾ ಪಲ್ಟಾ. ಇವಾಗ ನಾನು ಕಪ್ಪೆ ಇವ್ ನಾಲ್ಕು ಹಿಡ್ಬೇಕು. ಓಡ್ರ
ಮಗ ಆನ್ ಮಾಡ್ಕೋಬೇಡಿ ಅವ್ರು ಹಿಡಿತೀವಿ ಆಯ್ತು ಆಯ್ತು ಕಪ್ಪೆ ಇವಾಗ ಹಿಂಗೆ ತಿರ್ಸಿ ವಿಡಿಯೋ ಹಿಂಗೆ ಹಿಡ್ಕೊ ರೆಡಿನಾ ರೆಡಿ ಗಾಯ್ಸ್ ಗಗನ ಮನುಷ್ಯ ಕಪ್ಪೆ ನೀನು ಯಾರನ್ನ ಟಾರ್ಗೆಟ್ ಇಡ್ತೀಯಾ ನಾನು ಗಗನ ಹಿಡ್ತೀನಿ ನಾನು ಮನುಷ್ಯ ಇಲ್ಲ ಮನುಷ್ಯ ಹೇಳಿ ನಾನು ಗಗನ ಹಿಡಿತೀನಿ ರೆಡಿನಾ ಬರ್ತಿದೀವಿ 3, 2, 1 ಸ್ಟಾರ್ಟ್ la 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 Kingfisher Sigalo the king of good times the lord is sitting down. We are catching these guys. The girls will show what we are today. Our plan is to catch one kappe. We feel that he cannot run. ಗಾಯ್ಸ್ ಇವಾಗ ಅವ್ರಿಬ್ಬರನ್ನ ಔಟ್ ಮಾಡಿದ್ದೀವಿ ಅವ್ರಿಬ್ಬರು ನಾವು 4 ಜನ ಹಿಡಿಬೇಕು ಅಲ್ಲಿ ನೋಡಿ ಮಂಗ ಏನೋ ಕೇಳ್ತಾವನೆ ಬರ್ತೀರಾ ಬನ್ನಿ Come guys. ಮುಡ್ಸಿಲ್ಲ ತೋರ್ಸು ಮೋಸ ಮಾಡ್ತಾಳೆ ಗಾಯ್ಸ್ ಇವಳು ಮೋಸ ಮಾಡ್ತಾಳೆ ಇಲ್ಲಿ ಹಿಂಗೆ ಅವಳು ತೋರ್ಸು ಮೋಸ ಮಾಡ್ತಾಳೆ ನೀನ್ ಕ್ಯಾಮ್ರಾ ಇಟ್ಕೊಬಿಟ್ರೆ ನೋಡಿಲಿ ಟಚ್ ಮಾಡಿಲ್ಲ ನಾನು ನೋಡಿದೆ ಆಯ್ತು ಇನ್ನೊಬ್ರು ಹಿಡಿಬೇಕಲ್ಲ ನೀವು ಒಬ್ಬರು ಆಯ್ತು ಔಟ್ ಆಗ ವಿಡಿಯೋ ಮಾಡು ಮಚ್ಚ ಎಲ್ಲರ ಹತ್ರ ಹ್ಞೂ ಮಚ್ಚ ಇನ್ನು ಕ್ಯಾಮ್ರಾಮನ್ ಇವಾಗ ಮಾಡ್ಲಕ್ಕಪ್ಪೇನು Wicket only will out of catching wicket, but next round wicket will catch his first. We are coming. ಅವಳೇನು ಹಂಗ ಓಡ್ತಾವಳೆ Out. ಅಭಿ ಒಳ್ಳೆ ಸುಪ್ರೀತ್ ಔಟ್ ಇವಾಗ ಕೊಡೋ ಕ್ಯಾಮ್ರಾನ ನೀನು ಅಭಿ ಬನ್ನಿ Back. Kabaddi उसे. Touch. Okay, go. Kabaddi. Yeah. ಬಾಕ ಬೆಚ್ಚಿನು ಗಾಯ್ಸ್ ಕಪ್ಪೆ ರೆಡಿ ಬರ್ತಾನೆ ನಾವ್ ಇಷ್ಟು ಜನ ಡಿಫೆಂಡರ್ ಆಗಿದ್ದೀವಿ ನಾನು ಕಾಲು ಹಿಡಿಯೋ ತನಕ ಬರ್ಬೇಡ ಹಾ time to go to stay and sleep. शुभ रात्रि. ಗೈಸ್ ಈಗ ಟೈಮು ಎಷ್ಟು ಗೈಸ್ ಎಷ್ಟು 2:06 ಈಗ ಕರೆಂಟ್ ತೆಗೆದುಬಿಟ್ಟಿದ್ದಾರೆ ಈಗ ಯಾರು ಮಲಗಕ್ಕೂ ಆಗಲ್ಲ ಸೊ ಗೋಸ್ಟ್ ಸ್ಟೋರೀಸ್ ಹೇಳುವ ಬರಲ್ಲ ಬ್ಲಾಗಲ್ಲಿ ಬರಲ್ಲ ಗೋಸ್ಟ್ ಜಸ್ಟ್ ಎಂಡ್ ಮಾಡಕ್ಕೆ ಆಲ್ರೆಡಿ ಇಬ್ರು ಎದುರ್ಕೋತಿದ್ದಾರೆ ಗೋಸ್ಟ್ ಸ್ಟೋರೀಸ್ ಹೇಳೋಣ ಅಂತ ಡೇ ಹೆಂಗಿತ್ತು ಬ್ರೋ ಡೇ ಬ್ರೋ ಚೆನ್ನಾಗಿತ್ತು ಆಮೇಲೆ ಎಲ್ಲ ಬೀಚಲ್ಲಿ ಆಟ ಆಡಿದ್ವಿ ಸುಮಾರು ಜನದ ಡ್ರೀಮ್ಸ್ ಕಂಪ್ಲೀಟ್ ಆಯ್ತು
ನೈಟ್ ಟೈಮ್ ಅಲ್ಲಿ ಹೌದು, ಓ ತುಂಬಾ ಕರೆಂಟ್ ಬಂತು ಖುಷಿ ಆಯ್ತು. beach ಅಲ್ಲಿ ಆಟ ಆಡಿದ್ವಿ. ಚೆನ್ನಾಗಿತ್ತು ಡೇ. ಸ್ವಲ್ಪ ಸುಸ್ತಾಯ್ತು, ತುಂಬಾನೇ ಸುಸ್ತಾಯ್ತು. ಇವ್ರು ಮಲ್ಗೋಗ್ ಬಿಡ್ತಾ ಇಲ್ಲ, ಬಟ್ ಸ್ಟಿಲ್ ಕವರ್ ಮಾಡಲೇ ಗೈಸ್ ಅವ್ನು ಎಣ್ಣೆ ಸೂಪರ್ ಹೊಡೆದಿಲ್ಲ. ಎಕ್ಸ್ಪೀರಿಯನ್ಸು. ಫಸ್ಟ್ ಡೇನೆ ಸಖತ್ತಾಗಿತ್ತು. ಗೈಸ್ ಅವ್ನು ಎಣ್ಣೆ ಹೊಡೆದಿಲ್ಲ. ನಾಳೆ ಇನ್ನ ಎಕ್ಸೈಟಿಂಗ್ ಆಗಿರುತ್ತೆ. ಏನಿಲ್ಲ ಇವಾಗ ಯಾರು ಮಲ್ಗಲ್ಲ, ಇನ್ನೊಂದ್ ರೌಂಡ್ ಡ್ಯಾನ್ಸ್ ಮಾಡ್ತಾ ಇದೀವಿ. ಸೊ ನೋಡಿ ಇಲ್ಲ ಗೈಸ್ ಡ್ಯಾನ್ಸ್ ಹೊಡೆದ್ವಿ ಗೈಸ್. ಇವತ್ತಂತೂ ಬೀಚ್ ಅಲ್ಲಿ ಮಸ್ತ್ ಮಜಾ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಕಬಡ್ಡಿ ಎಲ್ಲ ಆಡಿದ್ವಿ. ನಾಳೆ ಸಹ ಹಿಂಗೆ ಎಂಜಾಯ್ ಮಾಡ್ತೀವಿ. ಬ್ಲಾಗ್ಸ್ ಅಲ್ಲಿ ನೋಡ್ತೀರಿ. ಸಿ ಯು, ಟಾಟಾ, ಬಾಯ್ ಬಾಯ್. ಗೈಸ್ ಫೈನಲಿ ಬ್ಲಾಗ್ ಎಂಡ್ ಮಾಡೋ ಸಮಯ. ರೆಂಟ್ ಮಾಡ್ಕೊಂಡು ಬೈಕಲ್ಲಿ ಅದೆಲ್ಲ ನೋಡಿರ್ತೀರ ಬ್ಲಾಗಲ್ಲಿ. ತುಂಬ ಎಂಜಾಯ್ ಮಾಡಿದ್ವಿ. ಲಾಸ್ಟ್ ನಂಗೆ ತುಂಬ ಖುಷಿಯಾಗಿದ್ದೇನು ಅಂದರೆ ಆ ಬೀಚ್ ಹತ್ರ ಹೋಗಿ ನಾವು 6 ಜನ, ಆ ಬೀಚ್ ದೊಡ್ಡ ಬೀಚು, ಯಾರು ಇರಲಿಲ್ಲ, ನಮ್ಮ ಲೆಕ್ಕೋ ಏನೋ ಗೊತ್ತಿಲ್ಲ. ತುಂಬ ಎಂಜಾಯ್ ಮಾಡಿದ್ವಿ. ಮೋಸ್ಟ್ಲಿ 12:45 1 ಗಂಟೆ ತನಕ ಎಂಜಾಯ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ನಂಗೆ ಆಸೆ ಇತ್ತು ದೇವ್ರ ಮುಂದೆ ಕೂತ್ಕೊಂಡು ಚಿಲ್ಲಾಗಿ ಒಂದು ಕೋಟ್ ಇಟ್ಕೊಂಡು ಕೂತ್ಕೊಂಡಿರ್ಬೇಕಿತ್ತು ಅಂತ ಆಸೆ ಈಡೇರಿತ್ತು. ಅದು ನಮ್ಮ ಪೀಪಲ್ ಜೊತೆ ಈಡೇರಿಸ್ತು. ಅಲ್ಲಿ ಕಬಡ್ಡಿ ಆಡಿದ್ವಿ, ಜೂಟಾಟ ಆಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಖುಷಿಯಾಗಿತ್ತು ಇವತ್ತಿನ ಡೇ. ನಾಳೆ ವ್ಲಾಗಲ್ಲಿ ಸಿಗೋಣ. ಬಿ ಹ್ಯಾಪಿ, ನೋ ಬಿ ಪಿ, ಬಿಂದಾಸ್ ಆಗಿತ್ತು. ಬಾಯ್. ಗೈಸ್ ಇದ್ರೆ ನೆಮ್ಮದಿಯಾಗಿರ್ಬೇಕು.